ನನಗೆ ಸರ್ಕಾರಿ ಕೆಲಸನೇ ಬೇಕು ಅನ್ನೋರ್ಗೆ RBI ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ನೀವು ಜಸ್ಟ್ 10ನೇ ಕ್ಲಾಸ್ ಪಾಸ್ ಆಗಿದ್ರು ಸಾಕು RBI ಆಫೀಸ್ ಅಟೆಂಡೆಂಟ್ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. 572 ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ. ಇನ್ನು ಸಂಬಳ ಅಂತ ಬಂದಾಗ ತಿಂಗಳಿಗೆ ಸುಮಾರು ನೀವು 46,000ವರೆಗೆ ಸಂಬಳವನ್ನ ಪಡ್ಕೊಳ್ಬಹುದು. ಎಸ್, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏಜ್ ಲಿಮಿಟ್ ಬಂದು 18 ವರ್ಷದಿಂದ ಹಾಗೆ 25 ವರ್ಷದ ಒಳಗಡೆ ಆಗಿರ್ಬೇಕಾಗತ್ತೆ. ಬೆಂಗಳೂರು ಕಚೇರಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರಬೇಕಾಗತ್ತೆ. ಎಕ್ಸಾಮ್ ಬಂದು 28 ಫೆಬ್ರವರಿ ಹಾಗೆ 1 ಮಾರ್ಚ್ಗೆ ನಡೆಯುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ 120 ಪ್ರಶ್ನೆಗಳು, 120 ಅಂಕಗಳಿರುತ್ತೆ, 90 ನಿಮಿಷ ಕಾಲಾವಕಾಶ ಇರುತ್ತೆ. ಅದಾದ ಮೇಲೆ ನಿಮ್ಗೆ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಸೊ ಭಾಷಾ ಪರೀಕ್ಷೆಯಲ್ಲಿ ಇನ್ ಕೇಸ್ ನೀವು ಫೇಲ್ ಆದ್ರಿ ಅಂತಂದ್ರೆ ಈ ಒಂದು ಹುದ್ದೆಗೆ ನೀವು ಅನರ್ಹರಾಗಿರ್ತೀರಾ. ಇನ್ನು ಸಂಬಳದ ವಿಚಾರಕ್ಕೆ ಬರೋದಾದ್ರೆ ಬೇಸಿಕ್ ಸ್ಯಾಲರಿ ಬಂದು 24,250 ರೂಪಾಯಿ ಇರುತ್ತೆ. ಹಾಗೆ ಒಟ್ಟು ತಿಂಗಳ ಸಂಬಳ ಬಂದು DA ಆಗಿರ್ಬೋದು, HRE ಆಗಿರ್ಬೋದು, ಸಾರಿಗೆ ಭತ್ಯೆ ಇತರ ಸೌಲಭ್ಯಗಳನ್ನ ಸೇರಿಸಿ ನಿಮ್ಗೆ ಆರಂಭಿಕವಾಗಿ ಸುಮಾರು 46,029 ರೂಪಾಯಿ ನಿಮ್ಗೆ ಕೈಗೆ ಸಿಗಬಹುದು. ಹಾಗಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು? ಸಿಂಪಲ್. ಸ್ಕ್ರೀನ್ ಮೇಲೆ ನಿಮ್ಗೆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. RBI ಅನ್ನುವಂಥ ಒಂದು ಲಿಂಕ್ ಇದೆ ನೋಡಿ, ಆ ಒಂದು ಲಿಂಕ್ ಹೋಗಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಸರ್ಕಾರಿ ಕೆಲಸವನ್ನ ಪಡ್ಕೊಳ್ಬೇಕು ಅನ್ನೋರ್ಗೆ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.